ರಾಜ್ಯದಲ್ಲಿ ಕಬ್ಬು ಬೆಳೆಯ ಕಿಚ್ಚು ಇನ್ನೂ ಕೂಡ ಆರಿಲ್ಲ. 3 ಜಿಲ್ಲೆಗಳಲ್ಲಿ 3500 ರೂಪಾಯಿ ದರ ನಿಗದಿ ಆಗಲೇಬೇಕು. ಇದರಿಂದ ₹1 ಕಡಿಮೆ ಆದರೂ ಸಾಧ್ಯ ಇಲ್ಲ, ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ರೈತರು ಹೋರಾಟವನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನೆಯನ್ನ ಕೈಬಿಟ್ಟಿಲ್ಲ. ಇಲ್ಲಿ ಪ್ರತಿ ಟನ್ ಕಬ್ಬಿನ ದರ 3500 ರೂಪಾಯಿ ದರ ನಿಗದಿ ಆಗಲೇಬೇಕು. 3200, 300 ಇದಕ್ಕೆಲ್ಲ ನಾವು ಬಗ್ಗೋದಿಲ್ಲ, ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಬಾಗಲಕೋಟೆ, ಹಾವೇರಿ, ಕಲಬುರಗಿ ಈ 3 ಭಾಗದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. 3300ಕ್ಕಿಂತ ಹೆಚ್ಚಿನ ದರ ನೀಡಬೇಕು ಅಂತ ಹೇಳಿ ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕಬ್ಬು ಕಾರ್ಖಾನೆಗಳ ಮಾಲೀಕರು ಮನವೊಲಿಕೆ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಫಲವಾಗ್ತಾ ಇಲ್ಲ. ಇನ್ನೊಂದು ಕಡೆ ಉಸ್ತುವಾರಿ ಸಚಿವ ತಿಮ್ಮಾಪುರ್ ಕೂಡ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆ ಕೂಡ ವಿಫಲವಾಗಿದೆ. ಮುಧೋಳದ ರಾಯಣ್ಣ ಸರ್ಕಲ್ ನಲ್ಲಿ ಅಹೋರಾತ್ರಿ ಹೋರಾಟವನ್ನ ಮಾಡಿದ್ದಾರೆ. ಹೈವೇ ಬಂದ್ ಮಾಡಿ ಅಡುಗೆ ಮಾಡಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರ ಬೇಡಿಕೆ ಇಷ್ಟೇ, ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ದರ ನಿಗದಿ ಮಾಡಬೇಕು. ಅಲ್ಲಿ ತನಕ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ. ಒಂದು ವೇಳೆ ನಮ್ಮ ಪ್ರತಿಭಟನೆಗೆ ಯಾರೂ ಸ್ಪಂದಿಸ್ತಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆಯನ್ನ ಉಗ್ರ ಸ್ವರೂಪದಲ್ಲಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. FRP ದರ ನಿಗದಿಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಕಬ್ಬು ಬೆಳೆಗಾರರು ಆರೋಪ ಮಾಡಿದ್ದಾರೆ. ಹಾವೇರಿ ನಗರದಲ್ಲಿ ಜಿಲ್ಲಾ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಬ್ಬು ದರ ಹೆಚ್ಚಳಕ್ಕೆ ಆಗ್ರಹಿಸಿ ಇವತ್ತು ಅಫ್ಜಲ್ಪುರ ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಕಬ್ಬಿಗೆ 3500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಇವತ್ತು ಅಫ್ಜಲ್ಪುರ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದಿಂದ ಅಫ್ಜಲ್ಪುರ ಬಂದ್ಗೆ ಕರೆ ನೀಡಲಾಗಿದೆ. ಇವತ್ತು ಸ್ವಯಂ ಘೋಷಣೆಯಾಗಿದೆ ಬಂದ್ ಅಂತೇಳಿ. ರೈತ ಸಂಘಟನೆ ನೀಡಿರುವಂತಹ ಬಂದ್ ಕರೆಗೆ ವಿವಿಧ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿವೆ. ನಿನ್ನೆ ಒಂದು ಕರೆ ಕೊಟ್ಟಿದ್ದೆವು, ಒಂದು ಹೋರಾಟ ಬದಲಾವಣೆ ಆಕತ್ತೆ ಅನ್ನೋ ಸಂದರ್ಭದಲ್ಲಿ ಹೇಳಿದ್ದೆವು. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು RB ತಿಮ್ಮಾಪುರ ಅವರು ಮಧ್ಯಸ್ಥಿಕೆ ವಹಿಸಿದ್ರು. ಇಲ್ಲ, ಆ ರೀತಿ ಏನ್ ಬೇಡ, ನಾನು ಕಾರ್ಖಾನೆಯವ್ರನ್ನು ಕರಿತೀನಿ, ನಿಮ್ಮನ್ನು ಕರಿತೀನಿ, ನಿಮ್ ಕೂಡ ಮಾತುಕತೆ ಮಾಡಿ ಒಂದು ಸಂಧಾನ ಮಾಡ್ತಾನೆ ಅಂತ ಹೇಳಿಕೆ ಮಧ್ಯಸ್ಥಿಕೆ ವಹಿಸಿದ್ರು. ಮಧ್ಯಸ್ಥಿಕೆ ವಹಿಸೋಕ್ಕಿಂತ ಮೊದಲನ ಮಂತ್ರಿ ಅವ್ರು ಏನ್ ಹೇಳಿದ್ರು ಅಂದ್ರ, ನಾವು ರಾಜ್ಯದ ಮುಖ್ಯಮಂತ್ರಿ ಒಂದು ಸುತ್ತಳೆ ಹೊರಡಿಸಿದಾರ, ಕಾರ್ಖಾನೆಯವ್ರು ಕೂಡ ಮೀಟಿಂಗ್ ಮಾಡ್ಕೇರಿಂದ ಒಂದು ರೇಟ್ ಘೋಷಣೆ ಮಾಡಿದಾರ. ಅದಕ್ಕೆ ರೇಟ್ ದಯವಿಟ್ಟು ಒಪ್ಪುವರಿ ಅಂತ ಹೇಳ್ಕೇರಿಂದ ಸಚಿವರು ಹೇಳಿದ್ರು. ಆ ರೇಟ್ ನಾವು ಒಪ್ಪಂಗಿಲ್ಲ ಅಂತ ಹೇಳಿದ್ವಿ. ನಾವು ಅದ್ ರೇಟ್ ನಮ್ ಪರವಾಗಿಲ್ಲ, ಕಾರ್ಖಾನೆಯವ್ರ ಪರವಾಗಿ ಐತಿ ಅಂತ ಸಾಬೀತಾಗೈತಿ. ನಾವು ಆ ರೇಟಿಗೆ ಒಪ್ಪಂಗಿಲ್ಲ. ಒಳ್ಳೆ ರೇಟ್ ಸಿಕ್ಕರೆ ಸರಿ, ಸಿಗದೆ ಆದ್ರೆ ನಾವು ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳಿದ್ವಿ. ಅದಕ್ಕಿಲ್ಲ, ನಾವು ಕಾರ್ಖಾನೆಯವ್ರು ಕೂಡ ಸ್ವಲ್ಪ ಮಾತಾಡಿ ನೋಡ್ತೇನೆ, ಅವಕಾಶ ಕೊಡ್ರಿ ಅಂದ್ರು. ಮಾತಾಡತ್ ಹೇಳಿ ಕೊಟ್ಟಿದ್ವಿ. ಅವ್ರಿಲ್ಲ, ಸರ್ಕಾರದ ಆದೇಶ ಏನಾಗೈತಿ ಅದನ್ನ ಪಾಲಿಸ್ತೇವೆ, ಇನ್ನು ಬೇರೆ ಏನೋ ಮಾತಾಡಕ್ ಆಗಂಗಿಲ್ಲ ಅಂತ ಹೇಳಿ ಕಾರ್ಖಾನೆ ಮಾಲೀಕರು ಹೇಳಿದಾರ. ಅವರು ಮಂಡತನ ತಮ್ಮ ಬುದ್ಧಿ ತಾವು ತೋರಿಸ್ಯಾರ. ಅದಕ್ಕೆ ದಯವಿಟ್ಟು ಒಂದು ನಾನು ಹೇಳ್ತೇನೆ, ಇವತ್ತಿನ ದಿವಸ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ FRP ಆಧಾರ ಮೇಲೆ ರೇಟ್ ಘೋಷಣೆ ಮಾಡಿ ಕಳಿಸಿದ್ದಾರೆ ಇವ್ರಿಗೆ. ಇವತ್ತು ನಾವು FRP ರೇಟ್ ಬೆಲೆ ನಿಗದಿ ಮಾಡ್ಬೇಕಾದ್ರೆ FRP ಒಳಗೆ ಏನ್ ಲೋಪದೋಷಕ ಅಂತಕ್ಕಂಥ ಸ್ಪಷ್ಟವಾಗಿ ನಾವು ಹೇಳಿಬಿಟ್ಟೆವು. ಉಸ್ತುವಾರಿ ಮಂತ್ರಿ ಈ HNT ಇವನ್ನೆಲ್ಲ ರಿಕವರಿ ಮಾಡ್ಬೇಕಾದ್ರೆ ಗೌನ್ ತಗೊಳಕ್ರೆ ಇದಕ್ಕೆಲ್ಲ ಮೋಸದ ರೇಟ್ ಐತಿ, ನಾವು ಇದಕ್ಕೆ ಒಪ್ಪಂಗಿಲ್ಲ ಅಂತ ಹೇಳಿಬಿಟ್ಟೆವು. ಇದು ರೈತ ಮುಖಂಡರ ಮಾತು. ಇನ್ನು ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಯಾವ ತರ ನಡೀತಾ ಇದೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ 3500 ರೂಪಾಯಿ ದರ ನಿಗದಿ ಮಾಡಲೇಬೇಕು ಅಂತ ಹೇಳಿ 3 ಜಿಲ್ಲೆಗಳಲ್ಲಿ ಹೋರಾಟ ಆಗ್ತಾ ಇದೆ. ಅದರಲ್ಲಿ ಬಾಗಲಕೋಟೆ ಕೂಡ ಒಂದು. ಸಂಧಾನ ಸಭೆ ನಡೆಸಿದ್ರು ಕೂಡ ಅದು ಫಲಪ್ರದವಾಗ್ತಿಲ್ಲ, ವಿಫಲವಾಗ್ತಾ ಇದೆ. ಈಗ 3500 ರೂಪಾಯಿನೇ ಬೇಕು ಅಂತನಾ ಅಥವಾ 3300 ರೂಪಾಯಿಗಿಂತ ಸ್ವಲ್ಪ ಜಾಸ್ತಿ ಕೊಟ್ಟರು ಓಕೆ ಇದಾರ ರೈತರು? ಧರ್ಮಿತಾ, ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಭಾಗದಲ್ಲಿ ಇರ್ತಕ್ಕಂತ ರೈತರು 3-4 ದಿನಗಳಿಂದ ತಮ್ಮ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ಪ್ರಮುಖ ಕಾರಣ ಅಂತಂದ್ರೆ ಅವರು ಬೇಡಿಕೆ ಇಟ್ಟಿರುವಂತದ್ದು ಪ್ರತಿ ಟನ್ಗೆ 3500 ರೂಪಾಯಿ ಹಣವನ್ನ ಕೊಡ್ಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಒಂದು ಬೇಡಿಕೆ ಹಿನ್ನೆಲೆಯಲ್ಲಿ ಇದೀಗ ಸಂಗೊಳ್ಳಿ ರಾಯಣ್ಣದಲ್ಲಿ ವೇದಿಕೆಯನ್ನ ಹಾಕಿ ಪ್ರತಿಭಟನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಈ ಒಂದು ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ಇಲ್ಲಿರ್ತಕ್ಕಂತಹ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ಚೆತ್ಕೊಂಡು ನಿನ್ನೆ ಸಾಲು ಸಭೆಗಳನ್ನ ನಡೆಸಿ ರೈತರ ಮನವೊಲಿಸುವ ಪ್ರಯತ್ನ ಕೂಡ ಆಯ್ತು, ಅತ್ತ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸುವಂತಹ ಪ್ರಯತ್ನ ಕೂಡ ಆಯ್ತು. ಆದ್ರೆ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗಿರುವಂತದ್ದು. ನಿನ್ನೆ ಮಧ್ಯಾಹ್ನ ಜಿಲ್ಲಾಧಿಕಾರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಜಿಲ್ಲಾಡಳಿತ ಭವನದಲ್ಲಿ ಸಭೆಯನ್ನ ನಡೆಸಿ ರೈತರ ಬೇಡಿಕೆಗಳನ್ನ ಕಾರ್ಖಾನೆ ಮಾಲೀಕರ ಮುಂದಿಟ್ಟಾಗ ಅವರು ಇನ್ನು ಈಗಾಗಲೇ ಸರ್ಕಾರ ಒಂದು ದರವನ್ನ ಘೋಷಣೆ ಮಾಡಿದೆ, ಆ ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ, ಸರ್ಕಾರ ಘೋಷಿಸಿದಂತೆ ರಿಕವರಿ ಆಧಾರದ ಮೇಲೆ ನಾವು 3300 ರೂಪಾಯಿ ದರವನ್ನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಹೇಳಿ ಕಾರ್ಖಾನೆ ಮಾಲೀಕರು ಸಭೆಯಿಂದ ತೆರಳಿದ್ರು. ಇದಾದ ಬಳಿಕ ಜಿಲ್ಲಾಧಿಕಾರಿಗಳು ರೈತರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಇಲ್ಲ, ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದಂತೆ ತಾವು ಒಪ್ಕೊಂಡು ಈ ಪ್ರತಿಭಟನೆಯನ್ನ ಕೈ ಬಿಡಬೇಕು ಅಂತ ಮನವಿಯನ್ನ ಮಾಡಿದ್ರು. ಆದ್ರೆ ರೈತರು ಮಾತ್ರ ತಮ್ಮ ಪಟ್ಟನ್ನ ಸಡಿಲಿಸಿಲ್ಲದೆ, ಅಂದ್ರೆ ನಿನ್ನೆ ಸಾಯಂಕಾಲ 5 ಗಂಟೆವರೆಗೂ ಕೂಡ ಜಿಲ್ಲಾಡಳಿತಕ್ಕೆ ಒಂದು ಗಡುವನ್ನ ನೀಡಿದ್ರು. ಆ ಗಡುವು ಮುಗಿದ ಬಳಿಕ ತಮ್ಮ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸಿದರಿಂದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಎಚ್ಚೆತ್ತುಕೊಂಡು ಮುಧೋಳದ ಪ್ರವಾಸಿ ಮಂದಿರದಲ್ಲಿ
ರೈತರೊಂದಿಗೆ ಸಭೆಯನ್ನು ನಡೆಸಿ ಅಲ್ಲಿ ಒಂದು ಸಂಧಾನಕ್ಕೆ ಪ್ರಯತ್ನವನ್ನು ಮಾಡಿದ್ರು ಕೂಡ ವಿಫಲ ಆಗಿದೆ. ಈಗ ಪ್ರತಿಭಟನೆ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್. ನೋಡೋಣ ಮುಂದೆ ಯಾವ ತರ ಹೋರಾಟವನ್ನ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಒಟ್ಟಿನಲ್ಲಿ ನಮಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಪ್ರತಿ ಟನ್ ಕಬ್ಬಿಗೆ ಅಂತ ಹೇಳಿ 3 ಜಿಲ್ಲೆಗಳಲ್ಲಿ ರೈತರು ಹೋರಾಟವನ್ನು ಮುಂದುವರೆಸಿದ್ದಾರೆ. ಸರ್ಕಾರ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸ್ಪಂದಿಸುತ್ತಾ ಇಲ್ಲ ರೈತರು ಉಗ್ರ ಹೋರಾಟವನ್ನ ಮಾಡ್ತಾರಾ ಅಂತ ಹೇಳಿ.